ಅವರು ಶಾಸಕರಾಗುವಾಗಲೇ ಒಂದು ಅಷ್ಟು ಆಲೋಚನೆಗಳಿತ್ತು. ಗ್ರಾಮ ಅಭಿವೃದ್ಧಿ ಮಾಡಬೇಕು, ನಮ್ಮ ಗ್ರಾಮದಲ್ಲಿ ಕೂಡ ನನ್ನನ್ನು ಕೂಡ ಒಂದು ಉಲ್ಲೇಖ ಮಾಡಿದರು, ನೀವು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಬೇಕು, ನಾವೆಲ್ಲ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕಂತ ಆಲೋಚನೆ. ಯಾರು ಬಡವರಿದ್ದಾರೆ ಅವರಿಗೆಲ್ಲ ರಸ್ತೆ ಮಾಡಬೇಕಂತ ಹೇಳಿ ಎಲ್ಲರಿಗೂ ರಸ್ತೆಯನ್ನು ಅರ್ಜಿ ಕೊಟ್ಟಾಗೆ ರಸ್ತೆಯನ್ನು ಕೊಡುವಂತ ಕೆಲಸ ಮಾಡಿದ್ರು. ನಿನ್ನೆ ಕೂಡ ರಾತ್ರಿ ನನಗೆ ಫೋನ್ ಮಾಡಿದ್ರು, ಅಡೆ ನಾ 5 ಲಕ್ಷ ಇರ್ತಾರೆ, ಅಡೆ 10 ಲಕ್ಷ ದಿವರ್ಚ ನಿಗ್ಲು ಪೂರ ತೂವರ್ಚ ಅಂತ. ಅಷ್ಟು ಕಾಳಜಿ ಇದೆ ಅಂತ. ಈಗ ನಾವು ಕೊಟ್ಟಾಗಿಂದ ಆ ರಸ್ತೆ ಹೇಗಿದೆ ಅದಕ್ಕೆ ಅನುಗುಣವಾಗಿ ನಾವು ಅವರಿಗೆ ರಸ್ತೆಯನ್ನು ಇಡುವ ಕೆಲಸ ಮಾಡಬೇಕು. ಗ್ರಾಮದಲ್ಲಿ ಕೂಡ ಒಂದು ಒಳ್ಳೆಯ ಕಟ್ಟಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಮಗೆ ಒಂದು ಕಟ್ಟಡವನ್ನು ಮಾಡಬೇಕು. ನೀವು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಬೇಕು, ನಾವೆಲ್ಲ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕಂತ ಆಲೋಚನೆ ತಾಯಿ ಮೈಸಮಾರಿ ದೇವರು ಕೊಟ್ಟಿರೋದೇ ನನ್ನ ಒಂದು ಆಲೋಚನೆ. ಅದೇ ಪ್ರಕಾರ ನಮಗೆ ಬದಲಾದ ಸನ್ನಿವೇಶಗಳಲ್ಲಿ ನಮಗೆ ಅವಕಾಶಗಳು ಆಯಿತು. ಬೇರೆ ಬೇರೆ ಆಲೋಚನೆಗಳನ್ನು ಮಾಡುವಾಗ ಗ್ರಾಮದಲ್ಲಿ ಒಂದು ಕಟ್ಟಡ ಬೇಕು ಅಂತ ಆಲೋಚನೆ ಮಾಡುವಾಗ, ಯಾಕೆಂದರೆ ಗ್ರಾಮ ಪಂಚಾಯತ್ ಕಟ್ಟಡವು ಒಂದು ಸುಸಜ್ಜಿತ ಆಗಿರಬೇಕು, ಎಲ್ಲ ಒಂದೇ ಸೂರಿನಡಿಯಲ್ಲಿ ಇರಬೇಕೆಂಬ ನಮ್ಮ ಆಲೋಚನೆ ಇತ್ತು. ಈಗ VA ಆಫೀಸ್ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಆರೋಗ್ಯ ಇರ್ಬೋದು, NRLM ಇರ್ಬೋದು, ಇದನ್ನೆಲ್ಲ ಒಂದೇ ಕಟ್ಟಡದಲ್ಲಿ ತರಬೇಕು. ನಮ್ಮ ಗ್ರಾಮ ಪಂಚಾಯತಲ್ಲಿ ಕೂಡ ಒಂದು ಒಳ್ಳೆಯ ಕಟ್ಟಡ ಬೇಕು, ಒಂದು ಒಳ್ಳೆಯ ಆಫೀಸ್ ಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಶಾಸಕರಿಗೆ ಬೇಡಿಕೆ ಇಟ್ಟಾಗ ಕೂಡಲೇ ಅವರು ಒಂದು 10 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡುವ ಕೆಲಸವನ್ನು ಶಾಸಕರು ಮಾಡಿದರು. ಅದೇ ರೀತಿ ಅದಕ್ಕೆ ತಾಲೂಕು ಪಂಚಾಯತಲ್ಲಿ ಕೂಡ ಇಒ ನವೀನ್ ಭಂಡಾರಿ ಅವರು ಕೂಡ ಒಳ್ಳೆಯ ರೀತಿಯ ಪ್ರೋತ್ಸಾಹ ಕೊಟ್ಟು, ನಿಮ್ಮ ಜೊತೆ ನಾವಿದ್ದೇವೆ, ನೀವು ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ನಾವು ಅನುದಾನ ಕೊಡ್ತೇವೆ, ಯಾಕಂದರೆ NREGಯಲ್ಲಿ ಇರುವುದು ಇಒನವರಿಗೆ ಜವಾಬ್ದಾರಿ ಇದೆ, ಸಹಕಾರ ಕೊಟ್ಟರು. ಆ ಸಂದರ್ಭದ ಇವರು PDO ಇದ್ದಾರೆ ವಿಲ್ಫ್ರೆಡ್ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಮೊದಲಿದ್ದ ಕಟ್ಟಡಗಳನ್ನು ತೆರವು ಮಾಡಿ ಈ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡುವಲ್ಲಿ ಬಹಳ ಒಂದು ಕೆಲಸ ಮಾಡಿದರು. ನಂತರ ಬಂದ ಒಂದು PDO ಇದ್ದರು, ಅವರು ಅಷ್ಟು ಒಂದು 3 ತಿಂಗಳು ಶೈಲಜ್ ಅವರು. ಆ ನಂತರ ನಮಗೆ ಈ PDOಗಳು ಚೇಂಜ್ ಆಗುವಾಗಲೇ ನಮಗೆ ಸ್ವಲ್ಪ ಇದು ಸ್ವಲ್ಪ ಸ್ಪೀಡ್ ಕಮ್ಮಿ ಆಗ್ತದೆ. ನಂತರ ಬಂದವರು ಶರೀಫ್ರವರು ಒಳ್ಳೆಯ ರೀತಿಯಲ್ಲಿ ಈ ಕಟ್ಟಡವನ್ನು ಮತ್ತೆ ಮುಂದುವರಿಸಬೇಕೆಂಬ ನಿಟ್ಟಿನಲ್ಲಿ ಕೂಡಲೇ ಅದಕ್ಕೆ ಕೊಟ್ಟು ಒಂದು ಪ್ರಚೋದನೆ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸುವಲ್ಲಿ ಶರೀಫ್ರವರು ಕೂಡ ಬಹಳ ಮುಂಚಿನಲ್ಲಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಹಾಗೆ. ಈಗ NRM ಆಗುವಾಗ ಉದ್ಯೋಗ ಖಾತರಿ ಇದ್ದು ಅವರೆಲ್ಲ ಬರುವಾಗ ಫೋಟೋ ತೆಗೆಯುವಂಥದ್ದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದನ್ನೆಲ್ಲ ಕ್ರಮಬದ್ಧವಾಗಿ ಕೇವಲ ಒಂದು 3 ತಿಂಗಳಲ್ಲಿ 1,000ಕ್ಕಿಂತ ಹೆಚ್ಚು ಮಾನವ ಸಂಪನ್ಮೂಲವನ್ನು ಇಲ್ಲಿ ಮಾಡಿದಂಥ ನಮ್ಮ ಸಿಬ್ಬಂದಿಗಳಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವು ಸ್ವಲ್ಪ ಡಿಸೆಂಬರ್ನಲ್ಲಿ ಮಾಡಿದ್ದೇವೆ. ನಂತರದ ಅಲ್ಲಿ 1-2-3 ತಿಂಗಳು PDOಗಳು ಚೇಂಜ್ ಆಗುವ ವ್ಯತ್ಯಾಸ ಆಯಿತು. ನಂತರಗಳಲ್ಲಿ ಕೂಡ ಹಾಗೆ ನಮ್ಮದು ಈಗ ಅವಕಾಶಗಳು ಮುಗಿಯುತ್ತಾ ಬಂತು. 19ಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅವಧಿ ಕೂಡ ಮುಗಿಯುತ್ತದೆ. ಅದೇ ರೀತಿ ಆ ಅವಧಿಯಲ್ಲಿ ಮಾಡಬೇಕು ಶಾಸಕರು ಒತ್ತಡ ಮಾಡಿದರು. ಬೇರೆ ಬೇರೆ ವಿಘ್ನ ದೋಷಗಳು ಬಂತು, ಆದರೂ ಕೂಡ ಅದನ್ನು ಶಾಸಕರು ನಮಗೆ ಬೆನ್ನಿಗೆ ನಿಂತು ಇದನ್ನು ಮಾಡಲೇಬೇಕು, ನೀವು ನಾನಿದ್ದೇನೆ ನಿಮ್ಮೊಟ್ಟಿಗೆ, ನಾನು ಉದ್ಘಾಟನೆ ಮಾಡ್ತೇನೆ ಅಂತೇಳಿ ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ಯಾಕೆಂದರೆ ಇಂಥ ಶಾಸಕರು ಎಲ್ಲಿಗೂ ಕೂಡ ಯಾರಿಗೂ ಕೂಡ ಸಿಗಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ ಅವರ ಆಲೋಚನೆಯೇ ಬೇರೆ. ಅವರಿಗೆ ಎಂಥ ವಿಘ್ನಗಳು ಬಂದರೂ ಕೂಡ ಅದನ್ನು ಅವರು ಮೆಟ್ಟಿ ನಿಲ್ಲುವಂಥ ಶಾಸಕರು. ಈಗ ಮೆಡಿಕಲ್ ಕಾಲೇಜಿಗೆ ನಮ್ಮ ಹತ್ತಿರವಿದೆ, ಅದನ್ನು ಕೂಡ ಅವರು ಹೇಳಿದರು, ತುಂಬ ಜನ ಹೇಳಿದರು ಅವು ಮೆಡಿಕಲ್ ಪೊಕ್ಕಡೆ ಅಂತೇಳಿ. ಆದರೂ ಕೂಡ ಮಾಡಲೇಬೇಕಂತೇಳಿ ಸಿದ್ದರಾಮಯ್ಯ CMನಲ್ಲಿ ಬೆನ್ನು ಬಿಡದೆ ಇವತ್ತು ನಮಗೆ ಮೆಡಿಕಲ್ಗಳು ನಮ್ಮ ಹತ್ತಿರಕ್ಕೆ, ನಮಗೆ ಕೂಡ ನಮ್ಮ ಪಂಚಾಯತ್ ಕೂಡ ಲಾಭ ಇದೆ ಅದರಲ್ಲಿ. ಯಾಕಂದರೆ ಇಲ್ಲಿ ನಮ್ಮ ಎಲ್ಲರಿಗೂ ಕೂಡ ವ್ಯಾಲ್ಯೂಷನ್ ಬರುವಂಥ ಕೆಲಸ ಆಗಿದೆ. ಅದೇ ರೀತಿ ಬೇರೆ ಬೇರೆ ಕೆಲಸಗಳು ಈಗ 94C ಇರ್ಬೋದು, ಅಕ್ರಮ ಸಕ್ರಮಗಳಿರ್ಬೋದು, ಅವರು ಯಾರನ್ನು ಕೂಡ ನೋಡೋದಿಲ್ಲ. ಪಕ್ಷಾತೀತವಾಗಿ ನಮ್ಮ ಗ್ರಾಮದಲ್ಲಿ ಕೂಡ ಅಕ್ರಮ ಸಕ್ರಮ 94C ಅನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಗ್ರಾಮಕ್ಕೆ ಸಾಧಾರಣ ಒಂದು 7-8 ಕೋಟಿಗೆ ಮಿಕ್ಕಿ ಈಗಾಗಲೇ ಅನುದಾನವನ್ನು ಕೊಟ್ಟಿದ್ದಾರೆ. ಎಲ್ಲ ರಸ್ತೆಗಳು ಯಾರು ಅರ್ಜಿ ಕೊಟ್ಟಿದ್ದಾರೆ, ಅವರು ಯಾವ ಪಕ್ಷ ಯಾವ ಜಾತಿ ಯಾವುದನ್ನು ನೋಡದೆ ಯಾರು ಬಡವರಿದ್ದಾರೆ ಅವರಿಗೆಲ್ಲ ರಸ್ತೆ ಮಾಡಬೇಕಂತ ಹೇಳಿ ಎಲ್ಲರಿಗೂ ರಸ್ತೆಯನ್ನು ಅರ್ಜಿ ಕೊಟ್ಟಾಗೆ ರಸ್ತೆಯನ್ನು ಕೊಡುವಂಥ ಕೆಲಸ ಮಾಡಿದರು. ನಿನ್ನೆ ಕೂಡ ರಾತ್ರಿ ನನಗೆ ಫೋನ್ ಮಾಡಿದರು, ಅಡೆ 5 ಲಕ್ಷ ಇರ್ತಾರೆ, ಅಡೆ 10 ಲಕ್ಷ ದಿವರ್ಚ ನಿಗ್ಲು ಪೂರ ತೂವರ್ಚ ಅಂತ. ಅಷ್ಟು ಕಾಳಜಿ ಇದೆ ಅಂತ. ಈಗ ನಾವು ಕೊಟ್ಟಕ್ಕಿಂತ ಆ ರಸ್ತೆ ಹೇಗಿದೆ ಅದಕ್ಕೆ ಅನುಗುಣವಾಗಿ ನಾವು ಅವರಿಗೆ ರಸ್ತೆಯನ್ನು ಇಡುವ ಕೆಲಸ ಮಾಡಬೇಕು ಅಂತ ವಿಚಾರಗಳೆಲ್ಲಿದೆ. ಅದನ್ನೆಲ್ಲ ಅವರು ನಮ್ಮ ಹಿಂದೆ ಈ ಕಡೆ ನಮಗೆ ಈಗ ಸಹಕಾರ ಕೊಟ್ಟು ಇದನ್ನೆಲ್ಲ ಮಾಡುವಲ್ಲಿ ನಮಗೆ ಪಂಚಾಯತಲ್ಲಿ ಕೂಡ ನಮಗೆ ಒಂದು ಹೆಸರು ಬರುವಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಅದೇ ರೀತಿ ನಮಗೆ ಕಳೆದ ಸಲ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಕೂಡ ಬಂತು.
ನಮ್ಮ ಉಪಾಧ್ಯಕ್ಷರಾದ ಜಯಪ್ರಕಾಶ್ ಬದಿನರವರೇ ಹಾಗೂ ಗೌರವಾನ್ವಿತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಎಲ್ಲ ಯೋಜನೆಗಳನ್ನು ಪಡಿಬೇಕು, ಯಶಸ್ವಿ ಆಗಬೇಕು ಅಂತ ಪಡಿಬೇಕು ಅಂತ ತಿಳ್ಕೊತಾರೆ. ಆದರೆ ಕೊಡುವವರು, ಸೇವೆ ಮಾಡುವವರು, ಕಟ್ಟಕಡೆಯ ವ್ಯಕ್ತಿಗಳು, ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ ವರ್ಗದವರು, ಅವ್ರನ್ನೆಲ್ಲ ನಾವು ಮರೆತು ಬಿಡ್ತೇವೆ ಎಲ್ಲ ಕಾರ್ಯಕ್ರಮಗಳಲ್ಲಿ. ಆದರೆ ಇವತ್ತು ಗ್ರಾಮ ಪಂಚಾಯತಿ ತಮ್ಮ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನು ಅಭಿನಂದನೆ ಮಾಡುವ ಮೂಲಕ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿದವನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ನನ್ನ ಒಂದು ಕನಸಿತ್ತು, ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು, ನಾವು ಕಾರ್ಪೊರೇಟ್ ಲೆವೆಲ್ ನೋಡಿದ್ದೇವೆ, ಎಲ್ಲ ಬ್ಯಾಂಕುಗಳೆಲ್ಲ ನೋಡಿದ್ದೇವೆ, ಉತ್ತಮವಾಗಿ ಸೇವೆ ಕೊಡಲಿಕ್ಕೆ ಉತ್ತಮವಾದ ವ್ಯವಸ್ಥೆಯೂ ಬೇಕಾಗುತ್ತೆ. ಎಲ್ಲ ಒಂದು ಕೂತ್ಕೊಂಡು ಚೇರ್ ಹಾಕಿ ಡಸ್ಟ್ ಎಲ್ಲ ಇಟ್ಕೊಂಡು ನಮಗೆ ಕೆಲಸ ಮಾಡಲಿಕ್ಕೂ, ಅದು ಉತ್ತಮ ಗುಣಮಟ್ಟದ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಉತ್ತಮವಾದ ಗುಣಮಟ್ಟದ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತಿಯಲ್ಲಿ ಸಹ ಇರಬೇಕಂತ ನನ್ನೊಂದು ಕನಸಿತ್ತು. ಆ ನಿಟ್ಟಿನಲ್ಲಿ ಕೋಡಿಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ನಮ್ಮ ಜಯಪ್ರಕಾಶ್, ಉಪಾಧ್ಯಕ್ಷರಾದ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ, ನಮ್ಮ ಅಧಿಕಾರಿಗಳ PDO ಅವರ ನೇತೃತ್ವದಲ್ಲಿ ಮತ್ತು ಅಧಿಕಾರಿಗಳ ಎಲ್ಲ ಸಿಬ್ಬಂದಿಗಳ ತಮಗೆಲ್ಲ ತಮ್ಮ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಒಂದು ಉತ್ತಮವಾದ ಗುಣಮಟ್ಟದ ಒಂದು ತಾಲೂಕಿಗೆ ಒಂದು ಮಾದರಿ ಅಂತ ಒಂದು ಕಟ್ಟಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ಇಂಥ ಒಂದು ವ್ಯವಸ್ಥೆ ಖಂಡಿತ ಈಗಿನ ಕಾಲಕ್ಕೆ ಖಂಡಿತ ಬೇಕು. ನಾವು ಜನರು ಹುಟ್ಟಿನಿಂದ ಸಾಯುವವರೆಗೆ ಗ್ರಾಮ ಪಂಚಾಯತಿಗೆ ನಿರಂತರವಾಗಿ ಅಲ್ಲಿವರೆಗೆ ಬರ್ತಾ ಇರುವಂಥ ಒಂದು ಸೇವೆ ಕೊಡುವಂಥ ಯಾವುದೇ ಜಾತಿ ಪಕ್ಷ ಏನೂ ಇಲ್ಲ. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಅವರವರ ಧರ್ಮದವರು ಹೋಗ್ಬೋದು, ಗ್ರಾಮ ಪಂಚಾಯತಿಗೆ ಆಗಲ್ಲ. ಎಲ್ಲ ಧರ್ಮದವರು ತಮ್ಮ ಸೇವೆಯನ್ನು ಪಡ್ಕೊಂಡು ಹೋಗುವಂಥ ಒಂದು ಕಟ್ಟಡ ನಿರ್ಮಾಣ ಆಗಬೇಕಿತ್ತು. ಆದರೆ ಎಲ್ಲರಿಗೂ ಈ ಗ್ರಾಮಸ್ಥರಿಗೆ ಒಂದು ಗೊಂದಲ ಇರ್ಬೋದು, ಒಂದು ಕೋರ್ಟಿನ ತಡೆಯಾಜ್ಞೆ ಇದೆ ಅಂತ. ತಡೆಯಾಜ್ಞೆ ಇದೆ, ನಾವು ಖಂಡಿತ ನಾವು ಕೋರ್ಟಿಗೆ ಅಗೌರವವನ್ನು ಖಂಡಿತ ನಾವು ಕೊಡಲಿಕ್ಕೆ ಬದ್ಧರು, ನಾವು ಅಧಿಕಾರಿಗಳಿಗೆ ಇರಲ್ಲ. ಈ ಒಂದು ತಡೆಯಾಜ್ಞೆಯಲ್ಲಿ ನಮ್ಮ ವ್ಯಾಪ್ತಿಗೆ, ಕಟ್ಟಡದ ವ್ಯಾಪ್ತಿಗೆ ಯಾವುದೇ ನಿರ್ಬಂಧ ಖಂಡಿತ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ನಾವು ಧೈರ್ಯವಾಗಿ ಈ ಒಂದು ಉಪಾಧ್ಯಕ್ಷರು, ನಮ್ಮ ಅಧಿಕಾರಿ ಮಿತ್ರರು ನಾವು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿ ಮುಂದೆ ಈ ಕಚೇರಿ ಕಟ್ಟಡದಲ್ಲಿ ಉತ್ತಮವಾಗಿ ಜನರಿಗೆ ಸೇವೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಒಬ್ಬರೊಬ್ಬರ ಹೆಸರನ್ನು ಉಲ್ಲೇಖ ನಮ್ಮ ಪಂಜುಗುಡ್ಡ ಈಶ್ವರ ಭಟ್ರು ಕೂಡ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಬೆಳಗಿನ ಸಮಯ ಕಚೇರಿಯಲ್ಲಿ ಒಂದು 500 ಜನ ಕಾಯ್ತಾರೆ. ಲೇಡೀಸ್, ಮಹಿಳಾ ಕಾಲೇಜಿನ ಮಕ್ಕಳು ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ. ಫೋನ್ ಬರ್ತಾ ಇದೆ ಬರಬೇಕು ಅಂತ. ಅದಕ್ಕಾಗಿ ಜಯಪ್ರಕಾಶ್ ಬದಿನಾರು ಹೇಳಿದರು, ಎದುರುಗಡೆ ಇದ್ದವರನ್ನು ನಾನೆಲ್ಲ ಸರಿಯಾಗಿ ಸ್ವಾಗತ ಮಾಡಲಿಲ್ಲ, ಇನ್ನೊಮ್ಮೆ ಸ್ವಾಗತ ಸ್ವಲ್ಪ ಮುಂದುವರಿಸ್ತೇನೆ ಅಂತ ಹೇಳಿದರು. ನಾನು ಹೇಳಿದೆ ಅವರಿಗೆಲ್ಲ ನಾನು ಒಂದೇ ಮಾತಲ್ಲಿ ಸ್ವಾಗತವನ್ನು ಹೇಳ್ತೇನೆ. ಅವರ ಊರಿದ್ದು ಅವರನ್ನು ಸ್ವಾಗತ ಮಾಡಲಿಕ್ಕೆಲ್ಲ ನಾವು ಹೋಸ್ಟ್ ಯಾವಾಗಲೂ ಗೆಸ್ಟ್ ಆಗೋದಿಲ್ಲ. ಹೋಸ್ಟ್ ಅಂತ ಹೇಳಿದ್ರೆ ಎಲ್ಲ ಅದನ್ನು ನೋಡಿಕೊಳ್ಳೋರು. ಹಾಗೆ ಕೋಡಿಂಬಾಡಿ ಅವರೆಲ್ಲ ಇದಕ್ಕೆ ಹೋಸ್ಟು. ನೀವು ಅವರನ್ನೆಲ್ಲ ಸ್ವಾಗತ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಹಾಗೆ ಇವತ್ತು ಕೋಡಿಂಬಾಡಿ ಪಂಚಾಯತಿನಲ್ಲಿ ಒಂದು 32 ಲಕ್ಷ ರೂಪಾಯಿಯಲ್ಲಿ ಪಂಚಾಯತಿನ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡಿದ್ದೇವೆ. ಕೋಡಿಂಬಾಡಿ ಪಂಚಾಯತಿನಲ್ಲಿ ಅವರಿಗೆ ಭಾರಿ ಹಿಂದಿನಿಂದ ಒಂದು ಸಾಧನೆ ಮಾಡಬೇಕು, ಕೋಡಿಂಬಾಡಿ ಪಂಚಾಯತಿಗೆ ಒಂದು ವ್ಯವಸ್ಥಿತವಾದ ಕಟ್ಟಡ ಬೇಕು ಅನ್ನುವ ಉದ್ದೇಶ ಈ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಲಿ, ಈ ಪಂಚಾಯತಿನ ಎಲ್ಲ ಸದಸ್ಯರುಗಳಿಗೆ ಆಸೆ ಇತ್ತು. ಬೇರೆ ಬೇರೆ ಪಂಚಾಯತಿಗಳಿಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಕಚೇರಿ ಚಿಕ್ಕದಾಗಿರುವಂಥದ್ದು, ದೊಡ್ಡದೇನಿಲ್ಲ. ನಾನು ತುಂಬ ಪಂಚಾಯತಿಗಳನ್ನು ನೋಡಿದ್ದೀನಿ. ಅದರಲ್ಲೆಲ್ಲ ವ್ಯವಸ್ಥಿತವಾಗಿ ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿಗಳಿಗೆ, ಕಚೇರಿಗೆ ಬೇಕಾಗುವಂಥ ಕ್ಯಾಬಿನ್ಗಳು ಎಲ್ಲ ಇತ್ತು. ಇಲ್ಲಿ ಕೂಡ ಆ ರೀತಿ ಒಂದು ಆಗಬೇಕು ಅನ್ನುವ ದೃಷ್ಟಿಕೋನದಿಂದ ಅದರಲ್ಲೂ ಜಯಪ್ರಕಾಶ್ ಬದಿನಾರ್ ಅವರು ಅನುದಾನಗಳನ್ನು ಅಲ್ಲಿಂದ ಎಲ್ಲೆಲ್ಲಿ ಅನುದಾನಗಳು ಸಿಗ್ತದೆ ಅದನ್ನು ತೆಗೊಳ್ಳುವ ಮುಖಾಂತರ ಒಂದು ದೊಡ್ಡ ಮೈಲುಗಲ್ಲು. ನಾನು ಯಾವಾಗಲೂ ಹೇಳ್ತೇನೆ, ನಮಗೆ ಅವಕಾಶ ಸಿಗುವಾಗ ಅದನ್ನು ಬಳಸ್ಕೊಳ್ಬೇಕು ಅಂತ. ಇನ್ನೂ ದೊಡ್ಡ ದೊಡ್ಡ ಸ್ಥಾನಗಳು ಬರ್ಬೋದು, ಬೇರೆ ಬರ್ಬೋದು, ಅವಕಾಶಗಳು ಬರ್ತದೆ, ಅದು ಬೇರೆ ವಿಚಾರ. ಅವಕಾಶ ಸಿಕ್ಕುವಾಗ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕು. ಇನ್ನು ಜೀವಮಾನ ಪೂರ್ತಿ ನೀವು ಏನು
ಕಾಂಗ್ರೆಸ್ ಇರಲಿ, ಇಲ್ಲಿ ಬಿ ಜೆ ಪಿಯವರು ಸದಸ್ಯರಿರಲಿ, ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ದು ನಿಮ್ಮ ಕಾರಬಾರಿ ಇರುವಾಗಲೇ, ನೀವು ಸದಸ್ಯರಿರುವಾಗಲೇ, ನೀವು ಅಧ್ಯಕ್ಷರಿರುವಾಗಲೇ, ನೀವು ಉಪಾಧ್ಯಕ್ಷರಿರುವಾಗಲೇ. ಈ ಕಟ್ಟಡಕ್ಕೆ 90 ವರ್ಷ 95 ವರ್ಷ ಭವಿಷ್ಯ ಇದೆ. ಆ 90 ವರ್ಷ ನಾವು ಯಾರು ಇಲ್ಲಿ ಬದುಕುವುದಿಲ್ಲ. ಇಲ್ಲಿ ಕೂತವರು ಯಾರು ಗೊತ್ತಿಲ್ಲ ನನಗೆ, ಯಾರು ಯಾವಾಗ ಹೋಗ್ತಾರೆ, ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅದು ನಮ್ಮ ಜೀವಮಾನದಲ್ಲಿ ಏನಾದರೂ ಸಾಧನೆಗಳು ಮಾಡಲಿಕ್ಕೆ ಆಗೋದಿದ್ರೆ ಆ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಧಿಕಾರ ಬಂದಾಗ ಅದನ್ನು ಚಲಾಯಿಸಬೇಕು ಅಂತ. ಕೆಲವರು ಹೇಳ್ತಾರೆ ಚಂಡಿಗೋರಿಯ ಏನು ಇನ್ನು ಬಲಸ ಹೋಗ್ಯೇನು ಅವಳ ಅಧಿಕಾರ ಇತ್ತಲ್ಲ ಒಂಜೆ ಅಧಿಕಾರ ಇಜ್ಜ. ನಾವು ಸೋಲ್ಜರ್ಗಳಿಗೆ, ದೇಶ ಕಾಯುವವರಿಗೆ ಮಿಷಿನ್ ಗನ್ ಯಾಕೆ ಕೊಡೋದು? ಅವರು ಯೂನಿಫಾರ್ಮ್ ಹಾಕಿ ಈಗ ಕೂತ್ಕೊಂಡು ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಕೈಯೆಲ್ಲ ಮಡಿಸಿ ಹೀಗೆ ಹೋಗೋದು ಯಾಕೆ? ಅದು ಸ್ಪಿರಿಟ್ ಬರಲಿಕ್ಕೆ. ಮತ್ತು ಬಂದರೆ ಹೊಡಿ ಅಂತ ಕೊಡೋದು, ಅದನ್ನು ಹಿಡ್ಕೊಂಡು ಓಡು ಅಂತಲ್ಲ. ಅದು ಓಡಿದರೆ ಹೇಳಿ ಅಂತ ಹೇಳ್ತಾರೆ. ಅವ್ರಿಗೆ ಏನೇನಿಲ್ಲ ಗುಡ್ಡ ಹಾಕಬೇಕು. ಹಾಗೆ ಅಧಿಕಾರ ಬಂದಾಗಲೂ ಹಾಗೆ ಎಷ್ಟು ಒಳ್ಳೆಯ ಕೆಲಸಕ್ಕೆ ಆಗ್ತದೆ ಅಷ್ಟು ಒಳ್ಳೆಯ ಕೆಲಸಕ್ಕೆ ಅದನ್ನು ಬಳಸುವಂಥ ಕೆಲಸಗಳು ಆಗಬೇಕು. ಆ ರೀತಿ ಪಂಚಾಯತಿನವರು ಕೂಡ ಹಾಗೆ. ಅವರಿಗೆ ಈಗ ಇವತ್ತು ಬಹುಶಃ ನಾಳೆ ನಾಡಿದ್ದು ಕೊನೆಯ ದಿನ, ಪಂಚಾಯತಿನ ಅವಧಿಯ ಈ ಟರ್ಮಿನ ಕೊನೆಯ ದಿನ. ಅವರೊಂದು ಸಾಧನೆಗಳನ್ನು ಮಾಡಿರ್ತಾರೆ ಬೇಕಾದಷ್ಟು. ಪಂಚಾಯತಿನಲ್ಲಿ ಎಷ್ಟು ಸಾಧನೆಗಳನ್ನು ಮಾಡಿದರೂ ಅದಕ್ಕೆ ಇತಿಮಿತಿ ಇದೆ. ಅವರಿಗೆ ಸರ್ಕಾರದಿಂದ ಬರೆದೊಂದು 13 ಲಕ್ಷ ರೂಪಾಯಿ ಅವರಿಗೆ ಬಳಕೆ ಮಾಡುವಂಥದ್ದು ಚಿಕ್ಕ ಅನುದಾನಗಳು ಬರುವಂಥದ್ದು. ಅದರಲ್ಲಿ 9 ಲಕ್ಷ ರೂಪಾಯಿ ಕರೆಂಟ್ ಬಿಲ್ಲೇ ಕಟ್ಟಲಿಕ್ಕೆ ಆಗ್ತದೆ. ಬೋರ್ವೆಲ್ಲಿದ್ದು, ಪಂಪಿದ್ದು. ಜನ ಬೈತಾರೆ, ಅವು ಮಲ್ತಿಜಿ, ಬಿ ಮಲ್ತಿಜಿ, ಪಂಚಾಯತ್ ಅಂಚ ಮಲ್ತಿಜಿ, ಇಂಚ ಮಲ್ತಿಜಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜನ ಹಾಗೆ ಹೇಳ್ತಾರೆ. ಆದರೆ ಎಲ್ರಿಗೂ ಮನಸ್ಸಿರ್ತದೆ ಏನಾದರೂ ಸಾಧನೆಗಳನ್ನು ಮಾಡಬೇಕು ಅಂತ. ಮತ್ತು ನನಗೆ ಎಲ್ಲ ಪಂಚಾಯತಿಗಳಿಗೆ ಹೋಲಿಕೆ ಮಾಡಿದರೆ ಕೋಡಿಮಾಡಿ ಪಂಚಾಯತಿನಲ್ಲಿ ಅತ್ಯಂತ ಕಡಿಮೆ, ಇಲ್ಲ ಅಂತ ಹೇಳ್ಬೋದು, ಕಂಪ್ಲೇಂಟ್ ಇಲ್ಲದಂಥ ಪಂಚಾಯತ್ ಇದ್ದರೆ ಕೋಡಿಮಾಡಿ ಪಂಚಾಯತ್ ಅಂತ ಹೇಳ್ತಾರೆ.